ಮಂಗಳೂರು ಬೈಕಂಪಾಡಿ ಕೊಡುಂಬೂರು ನಡುಗಿರಿ ದೈವಸ್ಥಾನದಲ್ಲಿ ಪಿಲಿಚಂಡಿ ನೇಮೋತ್ಸವದ ವೇಳೆ ತನ್ನಿಂದ ತಾನೇ ತೂಗಿದ ದೈವದ ಉಯ್ಯಾಲೆ ಭಕ್ತರಲ್ಲಿ ಅಚ್ಚರಿ ಮತ್ತು ಭಯ ಮೂಡಿಸಿದೆ. ಹೌದು, ನೆರೆದವರಿಗೆ ಅಚ್ಚರಿ, ವಿಸ್ಮಯ, ಭಯ ಎಲ್ಲವೂ ಒಟ್ಟೊಟ್ಟಿಗೆ ಆದ ಭಾವ. ಕಲಿಯುಗದಲ್ಲೂ ಕಾರ್ಮಿಕ ತೋರುತ್ತಿರುವ ದೈವಗಳ ಇರುವಿಕೆಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೆ? ಇದು ಫಿಸಿಕ್ಸ್ ಮೀರಿದ್ದು, ವಿಜ್ಞಾನ ದಾಟಿದ್ದು. ಹಾಗೆಯೇ ಇದನ್ನು ನೋಡಲು ಬೇರೆದೇ ಕಾಣಬೇಕು. ನೇಮೋತ್ಸವದ ವೇಳೆ ತನ್ನಿಂದ ತಾನೇ ದೈವದ ಉಯ್ಯಾಲೆ ತೂಗಿ ಮಂಗಳೂರಿನಲ್ಲಿ ಮತ್ತೆ ದೈವ ಪವಾಡಕ್ಕೆ ಭಕ್ತ ವರ್ಗಕ್ಕೆ ಅಚ್ಚರಿ ಸೃಷ್ಟಿಯಾಗಿದೆ. ಮಂಗಳೂರಿನ ಬೈಕಂಪಾಡಿ ಕೈಗಾರಿಕಾ ವಲಯದಲ್ಲಿರುವ ಕೊಡುಂಬೂರು ನಡುಗಿರಿ ದೈವಸ್ಥಾನದಲ್ಲಿ ಈ ಘಟನೆಯಾಗಿದ್ದು, ಪಿಲಿಚಂಡಿ ನೇಮೋತ್ಸವದಲ್ಲಿ ತನ್ನಿಂದ ತಾನೇ ದೈವದ ಉಯ್ಯಾಲೆ ತೂಗಿದೆ. ಉಯ್ಯಾಲೆ ರೀತಿಯ ದೈವದ ಮಂಚದಲ್ಲಿ ದೈವ ತನ್ನ ಪವಾಡವನ್ನು ತೋರಿಸಿದೆ. ಹೊಳ್ಳರ ಚಾವಡಿಯಲ್ಲಿ ಪಿಲಿಚಂಡಿಯ ಗಗ್ಗರ ಕಾರ್ಮಿಕ. ಪಿಲಿಚಾಮುಂಡಿ ದೈವದ ನೇಮೋತ್ಸವಕ್ಕೆ ಗಗ್ಗರ ಇಡುವಾಗ ನಡೆದ ಘಟನೆಯ ವಿಡಿಯೋ ವೈರಲ್ ಆಗಿದೆ. ಉಗ್ರ ಆವೇಶದಲ್ಲಿದ್ದ ಪಿಲಿಚಂಡಿ ದೈವದ ನೇಮೋತ್ಸವದ ವೇಳೆ ದೊಡ್ಡ ಸದ್ದು ಕೇಳಿ ಬಂದಿತ್ತು. ಸಿಡಿತದ ಮಾದರಿಯ ಸದ್ದು ಏನು ಎಂದು ನೋಡಲು ಹೋದವರಿಗೆ ಅಚ್ಚರಿಯಾಗಿತ್ತು. ನೇಮೋತ್ಸವ ನಡೆಯುತ್ತಿದ್ದ ಜಾಗದ ಮುಂಭಾಗವೇ ಹೊಳ್ಳರ ಚಾವಡಿ ಇದ್ದು, ಹೊಳ್ಳರ ಚಾವಡಿಯ ತೂಗುಯ್ಯಾಲೆಯಲ್ಲಿ ಪವಾಡವಾಗಿದೆ. ತನ್ನಿಂದ ತಾನೇ ತೂಗಾಡುತ್ತಿದ್ದ ದೈವಗಳ ತೂಗುಯ್ಯಾಲೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ನಾನೇ ತೂಗಾಡಿದೆ ಎಂದು ಹೇಳಿತ್ತು ದೈವ. ಉಯ್ಯಾಲೆ ಕಾರ್ಮಿಕದ ಹಿಂದಿನ ರಹಸ್ಯವನ್ನ ಪಿಲಿಚಂಡಿ ದೈವ ಬಿಚ್ಚಿಟ್ಟಿದೆ. ಉಯ್ಯಾಲೆಯನ್ನ ನಾನೇ ತೂಗಿದ್ದು ಎಂದು ಪಿಲಿಚಂಡಿ ದೈವ ಹೇಳಿದೆ. ನಾನೇ ಉಯ್ಯಾಲೆಯಲ್ಲಿ ಕುಳಿತು ತೂಗಾಡಿದೆ ಎಂದ ದೈವ ಕೈ ಭಾಷೆಯಲ್ಲಿ ಅಭಯವನ್ನು ನೀಡಿದೆ. 4 ವರ್ಷದ ಹಿಂದೆಯೂ ಇದೇ ಮಾದರಿಯ ಘಟನೆ ನಡೆದಿದ್ದು, ಜಾರಂದಾಯ ಗಗ್ಗರ ಇಡುವಾಗ ಇದೇ ರೀತಿಯ ಸದ್ದು ಕೇಳಿ ಬಂದಿತ್ತು. ತಿರುಗಿ ನೋಡಿದ ವೇಳೆ ಹೊಳ್ಳರ ಚಾವಡಿಯಲ್ಲಿ ವಿಸ್ಮಯ ಕಂಡು ಬಂದಿದ್ದು, ತನ್ನಿಂದ ತಾನೇ ತೂಗುಯ್ಯಾಲೆ ತೂಗಾಡ್ತಿತ್ತು. ಕೈಗಾರಿಕೆಗಳ ಅಟ್ಟಹಾಸದ ನಡುವೆ ದೈವ ಸಾನ್ನಿಧ್ಯ ಮತ್ತೆ ತಲೆ ಎತ್ತಿದ್ದೇ ರೋಚಕವಾಗಿತ್ತು. ಊರಿಗೆ ಊರೇ ಒಕ್ಕಲೆದ್ದಿದ್ದರೂ ದೈವ ಸಾನ್ನಿಧ್ಯ ಮಾತ್ರ ಉಳಿದಿತ್ತು. ಸುಮಾರು 30 ವರ್ಷಗಳ ಹಿಂದೆ ಕೃಷಿ ಭೂಮಿಯಾಗಿದ್ದ ನಡುಗಿರಿಯ ದೈವ ಭೂಮಿಯಾಗಿತ್ತು. ದೈವ ಸಾನ್ನಿಧ್ಯ ಸೇರಿದಂತೆ ಇಡೀ ಭೂಮಿಯನ್ನ ಕೈಗಾರಿಕೆಗಳಿಗಾಗಿ ಸರ್ಕಾರ ವಶಪಡಿಸಿಕೊಂಡಿತ್ತು. ಬೇರೆ ಕಡೆ ಊರು ಅಥವಾ ಅಲ್ಲಿದ್ದ ಜನರು ಸ್ಥಳಾಂತರಗೊಂಡಿದ್ದರು. ಇದೇ ಉಯ್ಯಾಲೆಯಲ್ಲಿ 5 ದೈವ ಶಕ್ತಿಗಳಿಗೆ ಹೂ ಇಟ್ಟು ಹಿರಿಯರು ಆರಾಧನೆ ಮಾಡುತ್ತಿದ್ದರು. 33 ವರ್ಷಗಳ ಹಿಂದೆ ಕಾನೂನು ವ್ಯಾಜ್ಯದಿಂದ ಜಾತ್ರೋತ್ಸವ ನಿಂತಿತ್ತು. ಒಂದಲ್ಲ ಒಂದು ದಿನ ಭೂಮಿಯಿಂದ ಎದ್ದು ಬರುತ್ತೇನೆ ಎಂದು ಜಾರಂದಾಯ ದೈವ ಅಭಯವನ್ನ ನೀಡಿತ್ತು. ಪವಾಡ ಸದೃಶವಾಗಿ ಕೆಇಡಿಬಿಯಿಂದ ದೈವಾರಾಧನೆಗೆ ಮರಳಿ ಭೂಮಿ ಸಿಕ್ಕಿತ್ತು. 2019ರಲ್ಲಿ ಮತ್ತೆ ಜೀರ್ಣೋದ್ಧಾರಕ್ಕೆ ಭಕ್ತರು ಮುಂದಾಗಿದ್ದು, 2022ರಲ್ಲಿ ಮತ್ತೆ ದೈವ ಸಾನ್ನಿಧ್ಯದ ಜೀರ್ಣೋದ್ಧಾರ ನಡೆದು ನೇಮೋತ್ಸವ ಆರಂಭವಾಗಿತ್ತು. ಇದೀಗ ಭಕ್ತಗಣಕ್ಕೆ ಅಚ್ಚರಿ ಮೂಡಿಸಿದ ಪ್ರಸಂಗ ನಡೆದು ಹೋಗಿದೆ.